2024ಕ್ಕೆ ನೀವು ನೋಡಲೇಬೇಕಾದ ಕನ್ನಡೇತರ 12 ಸಿನಿಮಾಗಳ ಲಿಸ್ಟನ್ನ ತಂದಿದ್ದೀನಿ. ಸಿಟಿಜನ್ ಕೇನ್, ಆರ್ಸನ್ ವೆಲ್ಲೆಸ್ ಅವರ ಕ್ಲಾಸಿಕ್. ಇದು ತನ್ನ ಇನೋವೇಟಿವ್ ಸ್ಟೋರಿ ಟೆಲ್ಲಿಂಗ್ ಟೆಕ್ನಿಕ್ಸ್ ಇಂದ ಪವರ್ ಮತ್ತೆ ಐಡೆಂಟಿಟಿನ ಎಕ್ಸ್ಪ್ಲೋರ್ ಮಾಡಿದ್ರಿಂದಾಗಿ ವಿಶ್ವ ಚಿತ್ರರಂಗದಲ್ಲೇ ಅತ್ಯುನ್ನತ ಸ್ಥಾನವನ್ನ ಪಡೆದಿದೆ. ರನ್ ಲೋಲಾ ರನ್ ಇದು ಜರ್ಮನಿಯ ಹೈ ಎನರ್ಜಿ ಥ್ರಿಲ್ಲರ್. ಒಂದು ಹುಡುಗಿ ತನ್ನ ಪ್ರಿಯಕರನ ಜೀವವನ್ನ ಕೇವಲ 20 ನಿಮಿಷದಲ್ಲಿ ಹೇಗೆ ಸೇವ್ ಮಾಡ್ತಾಳೆ ಅನ್ನೋದರ ಸುತ್ತ ಈ ಕಥೆ ಸಾಗುತ್ತೆ. ಗುಡ್ ಫೆಲಾಸ್ ಇದು ಮಾರ್ಟಿನ್ ಸ್ಕಾರ್ಸೆಸಿ ಅವರ ಇಂಗ್ಲಿಷ್ನ ಗ್ಯಾಂಗ್ಸ್ಟರ್ ಡ್ರಾಮಾ. ಇದು ನೈಜ ಕಥೆಯನ್ನ ಆಧರಿಸಿದ ಚಿತ್ರ. ಮೆಮೊರೀಸ್ ಆಫ್ ಮರ್ಡರ್ ಇದು ಬೋಂಗ್ ಜೂನ್ ಹೋ ಅವರ ಕೊರಿಯಾದ ಗ್ರಿಪ್ಪಿಂಗ್ ಕ್ರೈಮ್ ಡ್ರಾಮಾ. ಇದು ಒಬ್ಬ ಸೀರಿಯಲ್ ಕಿಲ್ಲರ್ನ ಸುತ್ತ ಸುತ್ತುವರಿಯುವ ನೈಜ ಘಟನೆ ಆಧಾರಿತ ಚಿತ್ರ. ಬೈಸೈಕಲ್ ಥೀವ್ಸ್ ಇದು ಇಟಾಲಿಯನ್ ನಿಯೋರಿಯಲಿಸ್ಟಿಕ್ ಮಾಸ್ಟರ್ ಪೀಸ್. ತಂದೆ ಮಗನ ಸಂಬಂಧ, ಬಡತನ, ಯುದ್ಧ ನಂತರ ಇಟಲಿಯ ಚಿತ್ರಣವನ್ನ ಅತ್ಯುನ್ನತವಾಗಿ ಸೆರೆ ಹಿಡಿಯಲಾಗಿದೆ. ದಿ ಸೈಲೆನ್ಸ್ ಆಫ್ ಲ್ಯಾಂಬ್ಸ್ ಇದು ಇಂಗ್ಲಿಷ್ನ ಚಿಲ್ಲಿಂಗ್ ಥ್ರಿಲ್ಲರ್. ಇದು ಕೂಡ ಒಬ್ಬ ಸೀರಿಯಲ್ ಕಿಲ್ಲರ್ನ ಸುತ್ತ ಸುತ್ತುವರಿಯುತ್ತೆ. ಸಿನಿಮಾ ಪ್ಯಾರಡೈಸೋ ಇದು ಹೃದಯ ಸ್ಪರ್ಶಿ ಇಟಾಲಿಯನ್ ಚಿತ್ರ. ಒಬ್ಬ ಫಿಲ್ಮ್ ಪ್ರೊಜೆಕ್ಷನಿಸ್ಟ್ ಹಾಗೂ ಹುಡುಗನ ಸ್ನೇಹ ಬಾಂಧವ್ಯವನ್ನ ಅತ್ಯುನ್ನತವಾಗಿ ಸೆರೆ ಹಿಡಿಯಲಾಗಿದೆ. ಪ್ಯಾಸ ಇದು ಗುರುದತ್ ಅವರ ಹಿಂದಿಯ ಪೊಯೆಟಿಕ್ ಮಾಸ್ಟರ್ ಪೀಸ್. ಇದರಲ್ಲಿ ಸಮಾಜದ ಬೂಟಾಟಿಕೆಯನ್ನ, ಒಬ್ಬ ಕವಿಯ ಬದುಕನ್ನ ಅತ್ಯುನ್ನತವಾಗಿ ಸೆರೆ ಹಿಡಿಯಲಾಗಿದೆ. ಓಲ್ಡ್ ಬಾಯ್ ಇದು ಅತ್ಯುನ್ನತವಾದ ಇಂಟೆನ್ಸ್ ರಿವೆಂಜ್ ಥ್ರಿಲ್ಲರ್. ಸೆರೆವಾಸ, ಪ್ರತೀಕಾರ ಮತ್ತೆ ವಿಮೋಚನೆಯನ್ನ ಈ ಸಿನಿಮಾದಲ್ಲಿ ಅತ್ಯುನ್ನತವಾಗಿ ಸೆರೆ ಹಿಡಿಯಲಾಗಿದೆ. ಇರುವರ್ ಇದು ಮಣಿರತ್ನಂ ಅವರ ಅತ್ಯುನ್ನತ ಕೃತಿ. ತಮಿಳಿನ ಪೊಲಿಟಿಕಲ್ ಡ್ರಾಮಾ. ಅರೈವಲ್ ಇದು ಥಾಟ್ ಪ್ರೊವೋಕಿಂಗ್ ಸೈಫೈ ಥ್ರಿಲ್ಲರ್. ಭಾಷಾಶಾಸ್ತ್ರ, ಅನ್ಯಗ್ರಹ ಜೀವಿಯ ಜೊತೆಗಿನ ಸಂಪರ್ಕದ ಕುರಿತಾಗಿ, ಸಂವಹನದ ಕುರಿತಾಗಿ ಅತ್ಯುನ್ನತವಾಗಿ ಸೆರೆ ಹಿಡಿಯಲಾಗಿದೆ. 2001 ಅ ಸ್ಪೇಸ್ ಒಡೆಸಿ ಇದು ಇಂಗ್ಲಿಷ್ನ ಗ್ರೌಂಡ್ ಬ್ರೇಕಿಂಗ್ ಸೈಫೈ ಮಾಸ್ಟರ್ ಪೀಸ್. ಮಾನವ ವಿಕಾಸ ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಈ ಚಿತ್ರದಲ್ಲಿ ಅತ್ಯುತ್ತಮವಾಗಿ ಸೆರೆ ಹಿಡಿಯಲಾಗಿದೆ. ಹಾಗೂ 2024 ನನ್ನ ಬದುಕಿಗೆ ಬಹು ಮುಖ್ಯವಾದಂತಹ ವರ್ಷ. ನಾನು ರಚಿಸಿ ನಿರ್ದೇಶಿಸಿರುವ ಬ್ಲಿಂಕ್ ಚಿತ್ರ 2024ರ ಮಾರ್ಚ್ 8ಕ್ಕೆ ತೆರೆ ಕಾಣ್ತಾ ಇದೆ. ಈ ವರ್ಷ ನೀವು ಸಿನಿಮಾಗೆ ಅಂತ ರಿಸರ್ವ್ ಮಾಡಿಟ್ಟಿರೋ ದುಡ್ಡಲ್ಲಿ ನನ್ನ ಸಿನಿಮಾಗೂ ಒಂದು ಸ್ಮಾಲ್ ಶೇರ್ ಎತ್ತಿಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಈ ಲಿಸ್ಟ್ ಅಲ್ಲಿ ನೀವು ಎಷ್ಟು ಸಿನಿಮಾ ನೋಡಿದ್ದೀರಾ ಮತ್ತೆ ಯಾಕವು ಇಷ್ಟ ಆದ್ವು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.